ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಬಂದು ಅಮ್ಮನವರ ಆಶೀರ್ವಾದಗಳನ್ನು ಪಡೆದುಕೊಂಡು 96ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಅಮ್ಮನವರ ಆಶೀರ್ವಾದವು ಸದಾಕಾಲ ಈ ಕ್ಷೇತ್ರಕ್ಕೆ ಬರುವಂತಹ ಸರ್ವ ಸಕಲ ಭಕ್ತಾದಿಗಳೆಲ್ಲರಿಗೂ ಸಹ ಇರಲೆಂದು ಹಾಗೂ ಅವರ ಕಷ್ಟಗಳೆಲ್ಲವೂ ಸಹ ದೂರಾಗಿ ಅವರ ಇಷ್ಟಾರ್ಥಗಳು ನೆರವೇರಲೆಂದು ಅಮ್ಮನವರ ಪಾದಾರವಿಂದದಲ್ಲಿ ಬೇಡಿಕೊಳ್ಳುತ್ತಾ, ಈ ಕ್ಷೇತ್ರವನ್ನು ನಂಬಿ ಬರುವಂತಹ ಸಕಲ ಸರ್ವ ಭಕ್ತಾದಿಗಳಿಗೆ ಅಮ್ಮನವರು ಅರಿಶಿಣ ಕುಂಕುಮದ ಸಂಕೇತವಾಗಿ ಆಶೀರ್ವದಿಸಲಿ ಎಂದು ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ಪ್ರಧಾನ ಮತ್ತು ಅಗ್ರಗಣ್ಯ ದೇವತೆಯ ಪೂರ್ವ ದಿಕ್ಕಿನ ಪ್ರವೇಶ ದ್ವಾರದ ಎಡ ಮತ್ತು ಬಲಭಾಗಕ್ಕಾದಂತೆ ಅರಿಶಿಣ ಮತ್ತು ಕೆಂಪು ಹೂವಿನ ದಾಸವಾಳದ ಗಿಡಗಳನ್ನು ನೆಡಲಾಗಿರುತ್ತದೆ. ಅದು ಪ್ರಸ್ತುತ ಈ ಹಂತಕ್ಕೆ ಬೆಳೆದು ನಿಂತು ಹೂವುಗಳನ್ನು ಬಿಟ್ಟಿರುವುದನ್ನು ತಾವು ಗಮನಿಸಬಹುದಾಗಿರುತ್ತದೆ. ಹಾಗೆಯೇ ಈ ಕ್ಷೇತ್ರವನ್ನು ನಂಬಿ ಬರುವಂತಹ ಸಕಲ ಸರ್ವ ಭಕ್ತಾದಿಗಳೆಲ್ಲರಿಗೂ ಸಹ ಈ ಕ್ಷೇತ್ರದ ರಕ್ಷಣಾತ್ಮಕ ದೇವತೆ ಶ್ರೀ ನಾಗದೇವತೆ ಅಮ್ಮನವರ ಮುಂಭಾಗದಲ್ಲಿಯೂ ಸಹ ಅರಿಶಿಣ ಕುಂಕುಮದ ಸಂಕೇತವಾಗಿ ಹೂವಿನ ಗಿಡಗಳನ್ನು ನೆಡಲಾಗಿರುತ್ತದೆ. ಹಾಗೂ ಈ ಕ್ಷೇತ್ರದ ಗೌರವಾನ್ವಿತ ದೇವತೆಯಾದಂತಹ ಶ್ರೀ ಚಾಮುಂಡೇಶ್ವರಿ ಮಾತೆಯು ಈ ಕ್ಷೇತ್ರಕ್ಕೆ ಬರುವಂತಹ ಸಕಲ ಸರ್ವ ಭಕ್ತಾದಿಗಳೆಲ್ಲರಿಗೂ ಸಹ ಆಶೀರ್ವದಿಸಿ ಅವರ ಇಷ್ಟಾರ್ಥಗಳೆಲ್ಲವನ್ನು ಸಹ ನೆರವೇರಿಸಲಿ ಎಂದು ಈ 96ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಅಂದು ಶ್ರೀ ಪಿರಿಯಾಪಟ್ಟಣದಮ್ಮ ದೇವಸ್ಥಾನದ ದೇವಮೂಲೆಗಾದಂತೆ ಕಲ್ಲು ಹಾಸನ್ನು ಹಾಸಲು ಕಲ್ಲು ಚಪ್ಪಡಿಯ ಅವಶ್ಯಕತೆ ಇದ್ದುದರಿಂದ ಹಾಗೂ ಅಮ್ಮನವರ ಆಶೀರ್ವಾದಗಳಂತೆಯೇ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಒಂದೊಂದಾಗಿ ಮಾಡುತ್ತಾ ಬಂದಂಥ ಸುಸಂದರ್ಭದಲ್ಲಿ ಅತಿ ತುರ್ತು ಸಂದರ್ಭದಲ್ಲಿ ದೇವಮೂಲೆಯಲ್ಲಿ ಕಲ್ಲನ್ನು ಹಾಕಬೇಕಾಗಿರುತ್ತದೆ. ಆ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ಕೆಲವೊಮ್ಮೆ ಸೇವೆ ಸಲ್ಲಿಸಲು ಬರುತ್ತಿದ್ದಂತಹ ಈ ಕ್ಷೇತ್ರದ ಸಮೀಪದಲ್ಲಿಯೇ ವಾಸವಾಗಿದ್ದಂತಹ ಒಂದು ಕುಟುಂಬದವರು ಲಾರಿ ಚಾಲಕರಾಗಿ ಕೆಲಸ ಮಾಡುತ್ತಿದ್ದು, ಅವರ ಮನೆಯ ಮುಂಭಾಗದಲ್ಲಿ ಅವರ ಸ್ವಂತಕ್ಕೆಂದು ಕಲ್ಲು ಚಪ್ಪಡಿಗಳನ್ನು ಇಟ್ಟುಕೊಂಡಿದ್ದು, ನನಗೆ ಈ ಕ್ಷೇತ್ರದ ಸೇವಾಕರ್ತರೊಬ್ಬರು ಬಂದು ತಿಳಿಸುತ್ತಾರೆ, ಅಣ್ಣ ಅಲ್ಲಿ ಚಪ್ಪಡಿ ಇದೆ, ಕೇಳು, ಅವರು ಕೊಡಬಹುದು, ಅವರು ಎಷ್ಟು ಹಣ ಆಗುತ್ತದೋ ನಾನು ವಿಚಾರಿಸಿ ಮತ್ತೊಮ್ಮೆ ನಿಮಗೆ ತಿಳಿಸುತ್ತೇನೆ, ನೀವು ಬಂದರೆ ನಮ್ಮ ಜೊತೆಯಲ್ಲಿ ಇಬ್ಬರೂ ಸಹ ಕೇಳೋಣವೆಂದು ಹೇಳುತ್ತಾರೆ. ಆಗ ನಾನು ಅವರ ಮನೆಯ ಹತ್ತಿರ ಹೋಗಿ ದೇವಸ್ಥಾನಕ್ಕೆ ಅತಿ ತುರ್ತು ಸಂದರ್ಭ ಹಾಗೂ ಒಂದು ಕ್ಲಿಷ್ಟಕರವಾದ ಒಂದು ವಾತಾವರಣ ಇರುವುದರಿಂದ ತಾವು ಈ ಚಪ್ಪಡಿಗಳನ್ನು ಕೊಟ್ಟರೆ ನಾವು ಕ್ಷೇತ್ರದಲ್ಲಿ ಅಳವಡಿಸುತ್ತೇವೆ, ನಿಮಗೆ ಹಂತ ಹಂತವಾಗಿ ಹಣವನ್ನು ನೀಡುತ್ತೇವೆ ಎಂದು ತಿಳಿಸಿದಾಗ ಅವರು ಪ್ರಸ್ತುತ ಸಕಾಲಕ್ಕೆ ನನಗೆ ಈ ಚಪ್ಪಡಿ ಕಲ್ಲುಗಳ ಅವಶ್ಯಕತೆ ಇರುವುದಿಲ್ಲ, ನಾನು ಲಾರಿ ಚಾಲಕನಾಗಿ ಕೆಲಸ ಮಾಡುತ್ತಿದ್ದು ಮುಂದಿನ ದಿನಗಳಲ್ಲಿ ನನ್ನ ಅವಶ್ಯಕತೆ ತಕ್ಕಂತೆ ತೆಗೆದುಕೊಂಡು ಬರುತ್ತೇನೆ, ನೀವು ಎಷ್ಟು ಹಣ ಕೊಡುತ್ತೀರಿ ತಿಳಿಸಿ ಎಂದು ಹೇಳುತ್ತಾರೆ. ಆಗ ನಾವು, ಸರ್ ನೋಡಿ, ನೀವು ಕೊಡುವಂತಹ ಚಪ್ಪಡಿ ಕಲ್ಲುಗಳು ನಮ್ಮ ಕ್ಷೇತ್ರದಲ್ಲಿ ಹಾಕಲಾಗುತ್ತದೆ, ನಮಗೂ ಸಹ ನಷ್ಟವಾಗಬಾರದು, ನಿಮಗೂ ಸಹ ಕಡಿಮೆ ಹಣಕ್ಕೆ ಕೊಟ್ಟೇನಲ್ಲ ಎಂಬ ಭಾವನೆ ತಮಗೂ ಸಹ ಬರಬಾರದು, ಎಷ್ಟು ಕೊಡಬೇಕು ಹೇಳಿ ಎಂದು ಹೇಳಿದಾಗ ಅವರು, ಸರ್ ಸುಮಾರು 2 ಲೋಡ್ ಆಗುವಷ್ಟು ಚಪ್ಪಡಿ ಕಲ್ಲುಗಳಿದ್ದಾವೆ, ನನಗೆ ಸುಮಾರು 50,000 ರೂಗಳನ್ನು ನೀಡಿ ಎಂದು ತಿಳಿಸುತ್ತಾರೆ. ಆಗ ನಾನು ಸಹ ಯೋಚಿಸಿ ಅಮ್ಮನವರ ಇಚ್ಛೆಯಂತೆಯೇ ಆಗಲಿ ಎಂದು ತಿಳಿಸುತ್ತಾ ಅವರಿಗೆ
ಅವರು ಕೇಳಿದಷ್ಟು ಹಣವನ್ನು ಕೊಟ್ಟು ಕ್ಷೇತ್ರಕ್ಕೆ ಚಪ್ಪಡಿ ಕಲ್ಲುಗಳನ್ನು JCB ಯಂತ್ರದ ಮೂಲಕ ಹಾಗೂ ಶಿಕಾರಿಪಳ್ಳಿ ಮೂಲದ ಮುಸಲ್ಮಾನ ಬಾಂಧವರು ಈ ಕ್ಷೇತ್ರದ ಅದ್ಭುತ ಸೇವಾಕರ್ತರಾದಂತಹ ನಮ್ಮ ಮುಸಲ್ಮಾನ ಬಾಂಧವರಾದ ಆ ಶಿಕಾರಿಪಳ್ಳ ಹಿರಿಯ ಮುತ್ಸದ್ದಿ ಅವರ ಹೆಸರು ಬಹುಶಃ ಅಬ್ದುಲ್ಲಾ ಸರ್ ಎಂದು ಇರಬಹುದು. ಅವರನ್ನು ಕರೆದುಕೊಂಡು ಬಂದು ನಾನು ಸಹ ಸುಮಾರು 3 ದಿನಗಳ ಕಾಲ ಅವರ ಜೊತೆಯಲ್ಲಿ ರಾತ್ರಿ ಕರ್ತವ್ಯ ಮುಗಿಸಿಕೊಂಡು ಬಂದು ಕಲ್ಲು ಚಪ್ಪಡಿಗಳನ್ನು ತೆಗೆದುಕೊಂಡು ಬಂದು ಈ ಭಾಗದಲ್ಲಿ ಹಾಗೂ ಇನ್ನೂ ಉಳಿದಂತಹ ಸ್ವಲ್ಪ ಚಪ್ಪಡಿ ಕಲ್ಲುಗಳನ್ನು ತಾವು ಈ ಸ್ಥಳದಲ್ಲಿ ನೋಡಬಹುದು. ಈ ಭಾಗದಲ್ಲಿ ಸುಮಾರು 2 ಲೋಡ್ ಮಣ್ಣು ತೆಗೆದುಕೊಂಡು ಬಂದು ಹಾಕಿ ಸಮತಟ್ಟಾಗಿ ಬಹಳ ವಿಶಾಲವಾಗಿ ಬಹಳ ಆತಂಕ ಮತ್ತು ಸಂದಿಗ್ಧತೆಯ ಪರಿಸ್ಥಿತಿಯಲ್ಲಿ ಈ ಭಾಗದಲ್ಲಿ ಕಲ್ಲು ಚಪ್ಪಡಿಗಳನ್ನು ಅಂದು ತಂದು ಸುಮಾರು JCB ಮತ್ತು ಕೂಲಿ ಹಣವಾಗಿ ಒಂದು 30,000 ರೂಗಳು, ಸಿಮೆಂಟ್, ಸ್ಯಾಂಡ್ ಇವೆಲ್ಲವೂ ಸೇರಿ ಸುಮಾರು 1 ಲಕ್ಷ ರೂಗಳನ್ನು ವಿನಿಯೋಗಿಸಿ ಈ ಭಾಗದಲ್ಲಿ ಒಂದು ಕಲ್ಲು ಚಪ್ಪಡಿಯನ್ನು ಅಳವಡಿಸಲಾಯಿತು. ಅಂದು ಈ ಚಪ್ಪಡಿ ಕಲ್ಲನ್ನು ಹಾಕಿದ ನಂತರ ಅಮ್ಮನವರಿಗೆ ಕೈ ಮುಗಿದು ಈ ಸ್ಥಳದಲ್ಲಿ ನಾನು ಸಹ ಸ್ವತಃ ಖುದ್ದಾಗಿ ನಾನು ಕೈ ತೊಳೆಯುತ್ತಿದ್ದೆ. ಈ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಕಲ್ಲು ಚಪ್ಪಡಿಗಳನ್ನು ಹಾಕಿ ಸೇವೆಯನ್ನು ಸಲ್ಲಿಸಿದಂತಹ ನಮ್ಮ ಶಿಕಾರಿಪಳ್ಳದ ಮುಸಲ್ಮಾನ ಬಾಂಧವರಾದಂತಹ ಅಬ್ದುಲ್ಲಾ ಸರ್ ಅವರು ಈ ಭಾಗದಲ್ಲಿ ಇಲ್ಲಿಯೇ ನಿಂತುಕೊಂಡು ತನ್ನ ಕೈ ಕಾಲುಗಳನ್ನು ತೊಳೆಯುತ್ತಿದ್ದರು. ನಾನು ಕೈ ತೊಳೆಯುತ್ತಿದ್ದೆ. ನನ್ನ ಕೈ ತೊಳೆಯುತ್ತಿದ್ದ ನೀರು ಅವರ ಮೇಲೆ ಬೀಳುತ್ತಿದ್ದು, ಆದರೆ ಇದೇ ಸ್ಥಳದಿಂದ ಒಂದು ನಾಗರ ಹಾವು ಆ ನೀರಿನ ಮುಖಾಂತರವೇ ಮೇಲಕ್ಕೆ ಸರ್ರನ್ನೇ ಬಂದು ಈ ಪ್ರಸ್ತುತ ಈಗ ಬೆಳೆದು ನಿಂತಿರುವಂತಹ ಈ ಗಿಡದ ಒಳಗಡೆ ಹೊರಟು ಹೋಯಿತು. ನಾವಿಬ್ಬರೂ ಸಹ ಅಂದು ಬಹಳ ದಿಗ್ಭ್ರಾಂತರಾಗಿ ಆ ಒಂದು ವಿಸ್ಮಯವನ್ನು ನೋಡಿ ಮೂಕ ವಿಸ್ಮಿತರಾದೆವು. ನಾನು ಕೈ ತೊಳೆಯುತ್ತಿದ್ದೆ. ಈ ಕಲ್ಲುಗಳನ್ನು ಹಾಸಿದಂತಹ ಅಬ್ದುಲ್ಲಾ ಸರ್ ಅವರು ತಮ್ಮ ಕೈಕಾಲುಗಳನ್ನು ತೊಳೆಯುತ್ತಿದ್ದರು. ಅಂದು ಆ ನೀರು ಬೀಳುತ್ತಿದ್ದರಿಂದ ಆ ಕಲ್ಲು ಚಪ್ಪಡಿಯ ಕೆಳಭಾಗದಲ್ಲಿದ್ದಂತಹ ಒಂದು ನಾಗರ ಹಾವು ಸರ್ರನ್ನೇ ನಮ್ಮ ಇಬ್ಬರ ಮಧ್ಯದಲ್ಲಿ ಭೂಮಿಯಿಂದ ನೀರಿನ ಮೂಲಕ ನೇರವಾಗಿ ಹೊರಬಂದು ಆ ಹುಲ್ಲು ಗಂಟೆಗಳ ರಾಶಿಗೆ ಹೊರಟು ಹೋಗುತ್ತದೆ. ಅಂದು ಎಲ್ಲ ಅಮ್ಮನವರ ಮಾಯೆ ಅಥವಾ ಶ್ರೀ ನಾಗದೇವತೆ ಸ್ವಾಮಿಯು ವಾಸವಿದ್ದಂಥ ಸ್ಥಳವೆಲ್ಲವನ್ನು ಸಹ ನಾವು ಕಲ್ಲು ಹಾಸನ್ನು ಹಾಕಿ ಈ ಕ್ಷೇತ್ರದ ಭಕ್ತಾದಿಗಳ ಹಾಗೂ ಸಾರ್ವಜನಿಕರ ಅನುಕೂಲಕ್ಕಾಗಿ ಸ್ವಚ್ಛಗೊಳಿಸಿರುತ್ತೇವೆ. ಆ ಸ್ವಾಮಿಯ ಸ್ಥಾನವನ್ನು ನಾವು ಬಳಸಿಕೊಂಡಿರುತ್ತೇವೆ ಎಂದು ಅಮ್ಮನವರ ಇಚ್ಛೆ ಏನಿದೆಯೋ ಏನೋ ತಿಳಿಯುವುದು ಎಂದು ಅಮ್ಮನವರಿಗೆ ನಮಸ್ಕರಿಸುತ್ತಾ ಅಂದು ಸುಮಾರು 1 ಲಕ್ಷ ರೂಗಳನ್ನು ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಕುಟುಂಬದವರಿಂದ ವಿನಿಯೋಗಿಸಿ ಆ ಕಲ್ಲು ಹಾಸನ್ನು ಹಾಕಲಾಗಿರುತ್ತದೆ. ಪ್ರಸ್ತುತ 96ನೇ ಸುತ್ತಿನ ಪಾದಯಾತ್ರೆಯ ಸವಿನೆನಪಿಗಾಗಿ ವಾಡಿಕೆಯಂತೆ 21 ಬಾರಿ ಘಂಟಾನಾದ. ಅಮ್ಮ ಶ್ರೀ ಪಿಪಿಡಿ ಕ್ಷೇತ್ರದ ಅಗ್ರಗಣ್ಯ ಪ್ರಧಾನ ಮೂಲ ಮತ್ತು
ಆದಿದೇವತೆಯಾದಂತಹ ಶ್ರೀ ಪ್ರಿಯ ಪಟ್ಟಣದಮ್ಮ ತಾಯಿ, ಈ ಕ್ಷೇತ್ರದ ಗೌರವಾನ್ವಿತ ದೇವತೆ ಶ್ರೀ ಚಾಮುಂಡೇಶ್ವರಿ ಮಾತೆ ಹಾಗೂ ಈ ಕ್ಷೇತ್ರದ ರಕ್ಷಣಾತ್ಮಕ ದೇವತೆ ಶ್ರೀ ನಾಗದೇವತಾ ಮಾತೆ, ಈ ಕ್ಷೇತ್ರವನ್ನು ನಂಬಿ ಬರುವಂತಹ ಸಕಲ ಸರ್ವ ಭಕ್ತಾದಿಗಳ ಕಷ್ಟಗಳೆಲ್ಲವನ್ನು ಸಹ ದೂರಾಗಿಸಿ ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿ ಅವರಿಗೆ ಆಶೀರ್ವದಿಸು ಕಾಪಾಡಿ ಎಂದು ಈ 96ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಅಮ್ಮನವರ ಪಾದಾರವಿಂದದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.